ಮಾರ್ಚ್ 3ರಿಂದ 13ರವರೆಗೂ ಶ್ರೀ ದಂಡಿನ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವ. ಮಧುಗಿರಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ದಂಡಿನ ಮಾರಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಅದ್ಧೂರಿಯಾಗಿ ನಡೆಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಭಕ್ತಾದಿಗಳು ಜಾತ್ರೆಯ ಯಶಸ್ಸಿಗೆ ಸಹಕಾರ ನೀಡಬೇಕೆಂದು ಉಪವಿಭಾಗಾಧಿಕಾರಿ ಹಾಗೂ ದಂಡಿನ ಮಾರಮ್ಮ ದೇವಾಲಯದ ಆಡಳಿತಾಧಿಕಾರಿ ಗೋಟೂರು ಶಿವಪ್ಪ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ದೇವಾಲಯದ ಪ್ರಧಾನ ಅರ್ಚಕ ಅರುಣ್ ಇದ್ದರು. ಪ್ರತಿ ವರ್ಷವೂ ಸಹ ತಾಯಿಯ ಜಾತ್ರೆ ಅದ್ಭುತವಾಗಿ ಮತ್ತು ವೈಭವದಿಂದ ಇಡೀ ತಾಲೂಕು, ಜಿಲ್ಲೆಯಾದ್ಯಂತ, ರಾಜ್ಯಾದ್ಯಂತ ಭಕ್ತರು ಆಗಮಿಸಿ ಆಶೀರ್ವಾದವನ್ನು ಪಡೆಯುವಂಥದ್ದು ಒಂದು ಭಾಗ್ಯ. ಈ ವರ್ಷವೂ ಸಹ ವಿಶೇಷವಾಗಿ ಎಲ್ಲ ಭಕ್ತಾದಿಗಳು ಸಹ ಆಗಮಿಸಿ ದಂಡಿನ ಮಾರಮ್ಮ ಜಾತ್ರೆಯ ತಾಯಿಯ ಆಶೀರ್ವಾದವನ್ನು ಪಡಿಬೇಕು ಅಂತ ಹೇಳಿಬಿಟ್ಟು ಸರ್ವ ಭಕ್ತರಲ್ಲಿ ವಿನಂತಿಯನ್ನು ಮಾಡುತ್ತಾ ಸುಸೂತ್ರವಾಗಿ ನಡೆಯಲು ಎಲ್ಲರ ಸಹಕಾರ ಮತ್ತು ಎಲ್ಲರ ಒಂದು ಒಗ್ಗೂಡುವಿಕೆಯು ಜಾತ್ರೆಯ ವಿಶೇಷ. ಈ ಒಂದು ಜಾತ್ರೆಯಲ್ಲಿ ಈಗಾಗಲೇ ಒಂದು ದನಗಳ, ಎತ್ತುಗಳ ರಾಶಿ ಜಾತ್ರೆ ಸುಸೂತ್ರವಾಗಿ ನಡೆದಿದ್ದು, ರೈತರು ಸಹ ಎಲ್ಲ ವ್ಯವಸ್ಥೆ ಮತ್ತು ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ವಹಿವಾಟುಗಳು ನಡೆದಿರ್ತಕ್ಕಂಥದ್ದು ಖುಷಿಯಾಗಿರುವಂಥ ಕ್ಷಣ. ಈ ಒಂದು ದಂಡಿನ ಮಾರಮ್ಮ ಜಾತ್ರೆಯು ಮಂಗಳವಾರ 3/3/2026 ಜಾತ್ರೆ ಪ್ರಾರಂಭವಾಗುತ್ತೆ. ಆ ದಿನ ಪಂಚಕಳಶ ಸ್ಥಾಪನೆ, ಹಳ್ಳಿಕಾರರಿಂದ ಮತ್ತು ಗೌಡರಿಂದ ಬಾನ ಕಾರ್ಯಕ್ರಮ ನಡೆಯುತ್ತೆ. 4/3/2026 ಬುಧವಾರ ಗ್ರಾಮಸ್ಥರ ಆರತಿ ಸಾರ್ವಜನಿಕವಾಗಿ ಇರುತ್ತೆ. 5/3/2026 ಗುರುವಾರ ಗುಗ್ಗರಿ ಗಾಡಿಗಳ ಸೇವೆ ಸಾರ್ವಜನಿಕವಾಗಿರುತ್ತೆ. 6/3/2026 ಶುಕ್ರವಾರ ರಥೋತ್ಸವ ದೇವಸ್ಥಾನದ ವತಿಯಿಂದ ನಡೆಯುತ್ತೆ. 7/3/2026 ಶನಿವಾರ ಉಯ್ಯಾಲೆ ಉತ್ಸವ ಹಳ್ಳಿಕಾರರಿಂದ ಇರುತ್ತೆ. 8/3/2026 ಭಾನುವಾರ ಸಿಂಹವಾಹನ ಕುಂಚಟಿಗ ಒಕ್ಕಲಿಗರಿಂದ ಇರುತ್ತೆ. 9/3/2026 ಸೋಮವಾರ ಚಂದ್ರಮಂಡಲ ವಾಹನ ಕುರುಬರಿಂದ ಇರುತ್ತೆ. 10/3/2026 ಮಂಗಳವಾರ ನವಿಲು ವಾಹನ ಭಜಂತ್ರಿ ಅವರಿಂದ ಇರುತ್ತೆ. 11/3/2026 ಬುಧವಾರ ಭಂಡಾರದ ಉತ್ಸವ ಹಳ್ಳಿಕಾರರಿಂದ ಮತ್ತು ಬೆಳ್ಳಿ ಪಲ್ಲಕ್ಕಿ ಉತ್ಸವ ದೇವಸ್ಥಾನದ ವತಿಯಿಂದ ವಿಶೇಷವಾಗಿರುವಂತಹ ಕಾರ್ಯಕ್ರಮ. ಬೆಳ್ಳಿ ಪಲ್ಲಕ್ಕಿ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಕ್ಷಣಕ್ಕೆ ಎಲ್ಲರೂ ಸಾಕ್ಷೀಭೂತವಾಗಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ 12/3/2026 ಅಗ್ನಿಕುಂಡ ದೇವಸ್ಥಾನದ ವತಿಯಿಂದ ಇರುತ್ತೆ. ಎಲ್ಲ ಭಕ್ತಾದಿಗಳು ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸಬೇಕು. ಯಾವುದೂ ಸಹ ತರಾತುರಿಯಾಗಿ ಅಗ್ನಿಗುಂಡದ ಸಂದರ್ಭದಲ್ಲಿ ಪ್ರವೇಶ ಮಾಡ್ತಕ್ಕಂಥದ್ದಾಗ್ಲಿ, ಸಲಹೆ ಸೂಚನೆಗಳನ್ನು ನಿರಾಕರಣೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅವಕಾಶವಿರುತ್ತೆ. ವ್ಯವಸ್ಥಿತವಾಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ 13/3/26 ಮಡಿಲಕ್ಕಿ ಸೇವೆ, ಚಿನಕ ವಜ್ರ, ಕೆರೆಗಳ ಪಾಳ್ಯ, ಕವಡಿಗರ ಪಾಳ್ಯ ಗ್ರಾಮಸ್ಥರಿಂದ, ನಂತರದ ದೇವರನ್ನು ಗುಡಿದುಂಬಿಸುವುದು ಹಳ್ಳಿಕಾರರಿಂದ ಜಾತ್ರೆ ಮುಕ್ತಾಯ ಆಗುತ್ತೆ. ಇಷ್ಟು 11 ದಿನಗಳ ಒಂದು ವಿಶೇಷ ಕಾರ್ಯಕ್ರಮ. ಎಲ್ಲರೂ ಪಾಲ್ಗೊಂಡು ವಿಶೇಷವಾಗಿರ್ತಕ್ಕಂಥ ದಂಡಿನ ಮಾರಮ್ಮ ತಾಯಿಯ ಆಶೀರ್ವಾದವನ್ನ ಪಡ್ಕೊಳ್ಬೇಕಂತ ಹೇಳ್ಬಿಟ್ಟು ಭಕ್ತರಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಪ್ರತಿದಿನವೂ ಸಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಯಂಕಾಲ ಇರುತ್ತೆ. ಇಷ್ಟು ಈ ಒಂದು ಜಾತ್ರೆಯ ವಿಶೇಷತೆಗಳನ್ನು ಸಾರ್ವಜನಿಕರೊಂದಿಗೆ ಮತ್ತು ಪತ್ರಿಕಾ ಮಾಧ್ಯಮದ ಸಹೋದರರೊಂದಿಗೆ ಹಂಚಿಕೊಳ್ತಾ ಇದ್ದೀವಿ. ಧನ್ಯವಾದಗಳು.